ಈ ಥರ ಮಾಡೋದ್ರಿಂದ ಒಂದು ಕರ್ಮ ನಮಗೇನೆ ರಿಟರ್ನ್ ಆಗುತ್ತೆ. ಇನ್ನೊಂದು ಈ ಥರ ಮಾಡ್ತಾ ಮಾಡ್ತಾ ಮನಸ್ಸಲ್ಲಿ ಒಂಥರ ಏನು ಹೇಳ್ತಾರೆ ವಿಕೃತ ಕೋಪ, ಟೆನ್ಷನ್ನು ಎಲ್ಲ ನಮಗೇ ಬರೋದು. ಅದರಿಂದ ಅವ್ರಿಗೇನು ಆಗಲ್ಲ. ನಮಸ್ತೆ ಎಲ್ರಿಗೂ, ಗುಣವತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ತುಂಬಾ ವಿಶೇಷವಾಗಿ ಇದೆ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ, ಹಾಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಏನಿದೆ ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಮಗಳು ಬರ್ತಡೇ ಇತ್ತು ಇವತ್ತು. ಅಂಗಡಿಗೆ ಹೋಗಿ ಅವಳಿಗೊಂದು ಒಳ್ಳೆ ಬಟ್ಟೆ ಕೊಡ್ಸೋಣ ಅಂದ್ಕೊಂಡು ನಾನು ಅವಳು ಒಂದು ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಬಂದ ಮೇಲೆ ಒಂದು ಬಟ್ಟೆ ತೊಗೊಳ್ಳೋಣ ಅಂಥೇಳಿ ನಾವು ಬಂದಿದ್ದು. ಇಲ್ಲಿ ಎಲ್ಲ ಬಟ್ಟೆಗಳು ತೊಗೋಬೇಕು ಅನ್ನೋ ಥರ ತುಂಬ ಚೆನ್ನಾಗಿತ್ತು. ಬ್ಯಾಗಿಂದ ಹಿಡಿದು, ಪರ್ಸಿಂದ ಹಿಡಿದು, ಮತ್ತು ತುಂಬ ವೆರೈಟೀಸ್ ಆಗಿ ತುಂಬಾ ಚೆನ್ನಾಗಿತ್ತು. ನಾವಿಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು. ನೋಡೋಣ 50-50 ಆಫರ್ ಇದೆ ಅಂತ ಹೇಳ್ತಿದ್ದಾರಲ್ಲ ಅಂತ ನನ್ನ ಮಗಳು ಹೇಳಿದ್ಲು. ಸರಿ ನೋಡೇ ಬಿಡೋಣ ಅಂಥೇಳಿ ಬಂದರೆ ತುಂಬಾ ಚೆನ್ನಾಗಿದ್ದು ಬಟ್ಟೆಗಳೆಲ್ಲ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಮತ್ತು ದುಡ್ಡು ಕೂಡ ಅಷ್ಟೇ ದುಬಾರಿಯಾಗಿ ಇತ್ತು. ಆದರೂ ಪರವಾಗಿಲ್ಲ, ನನ್ನ ಮಗಳು ಬರ್ತಡೇ ಅಲ್ವಾ, ವರ್ಷಕ್ಕೆ ಒಂದೇ ಸತಿ ಅವಳು ತೊಗೊಳ್ಳೋದು. ಹಾಗಾಗಿ ಒಂದೆರಡು ಜೊತೆ ಬಟ್ಟೆ ಕೊಡ್ಸೋಣ ಅಂದ್ಕೊಂಡು ನಾನು ಕರ್ಕೊಂಡು ಬಂದೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಂಥೇಳಿ 3 ಫ್ಲೋರು ಓಡಾಡಿದ್ದೀವಿ. ತುಂಬ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಕೊನೆಗೆ ನಮಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಯಿತು. ಇದು ತಗೊಳ್ಳ ಅಂತ. ಕೊನೆಗೂ ಯಾವುದೋ ಒಂದೆರಡು ಬಟ್ಟೆ ತೊಗೊಂಡು ಅಲ್ಲಿಂದ ರಿಟರ್ನ್ ಆಗೋಣ ಬಾರಮ್ಮ ಅಂತ ಹೇಳ್ದು. ಅಲ್ಲಿ 3 ಫ್ಲೋರಿಗೆ 3 ಅವರ್ ಸುತ್ತಾಡಿದ್ವಿ 2 ಬಟ್ಟೆ ತೊಗೊಳ್ಳೋದಕ್ಕೆ. ಕೊನೆಗೂ ಮನೆಗೆ ಬಂದು ಊಟ ಮಾಡಿ ಮಲಗಿದೆ. ಇದು ನೋಡಿ 3 ಗಂಟೆ, ರಾತ್ರಿ 3 ಗಂಟೆಯಲ್ಲಿ ಒಂದೇ ಸೌಂಡ್ ಬರ್ತಾಯಿದೆ. ಒಂದೇ ಸೌಂಡ್ ಅಂದರೆ ಒಂದೇ ಸೌಂಡು, ಮಲಗೋಕೆ ಆಗ್ತಾಯಿಲ್ಲ. ಸರಿ ಏನು ನೋಡೋಣ ಅಂಥೇಳಿ ಹೊರಗಡೆ ಬರ್ತೀನಿ. ಕತ್ಲು, 3 ಗಂಟೆ, ಯಾರೂ ಇಲ್ಲ ರೋಡಲ್ಲಿ. ಆಚೆ ಹೋಗ್ಲಾ ಬೇಡವಾ ಅಂದ್ಕೊಂಡು ಮತ್ತೆ ಬಂದು ಮಲಗ್ತೀನಿ. ಮತ್ತೆ ಅದೇ ಥರ ಸೌಂಡು, ಏನೂ ಮಾಡೋಕ್ಕಾಗಲ್ಲ, ಹೋಗೋಣ ಅಂದ್ಕೊಂಡು ನೋಡಿ ಬರ್ತಾಯಿದ್ದೀನಿ. 3:30 ಆಯಿತು. ಅರ್ಧ ಗಂಟೆ ಹಾಗೋ ಹೀಗೋ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಹಾಗೇ ಮಲಗ್ತಾ ಇದ್ದೆ. ಆದರೆ ಆ ಸೌಂಡ್ ಇದೆಯಲ್ಲ, ಸಿಡಿಲು ಬಂದು ಹೇಗೆ ಹೊಡೆಯುತ್ತೆ ಕಿವಿಗೆ, ಆ ಥರ ಸೌಂಡ್ ಬರ್ತಾಯಿತ್ತು. ಮಲಗೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಸರಿ ಕೊನೆಗೂ ಧೈರ್ಯ ಮಾಡಿ ಒಬ್ಬಳೇ ಹೊರಟೆ, ಕೈಯಲ್ಲಿ ಫೋನ್ ಇಟ್ಕೊಂಡು. 3:30 ರಾತ್ರಿಯಲ್ಲಿ ಹೊರಗಡೆ ನೋಡಿ ಬರ್ತಾ ಇದ್ದೀನಿ. ನಾನು ಹಿಂದೆ ಮುಂದೆ ಅಕ್ಕಪಕ್ಕ ನಾಯಿಗಳು ಮಾತ್ರ ಇದೆ, ಬೇರೆ ಯಾವ ಮನುಷ್ಯರನ್ನೂ ನನಗೆ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲಿ ಬಂದೆ, ಇವನು ಜೋರಾಗಿ ಹರಿಸ್ತಾ ಇದ್ದಾನೆ. ಸುಮಾರು ಒಂದು 2:30-4 ಗಂಟೆ ತನಕ ಹರಿಸ್ತಾ ಇದ್ದಾನೆ. ನಾನು ಇವನ ಹತ್ರ ಬಂದು ಕೇಳ್ತಾ ಇದ್ದೀನಿ, ಯಾಕೋ ಹರಿಸ್ತಿದ್ದೀಯಾ, ಏನಾಯಿತು ಅಂತ. ಇವನೇನೋ ನನಗೆ ಹೇಳೋದಕ್ಕೆ ಬರ್ತಿದ್ದಾನೆ, ಬಟ್ ನನಗೆ ಅರ್ಥ ಆಗ್ತಿಲ್ಲ. ನಮ್ಮ ಮನೆಯಿಂದ ತುಂಬ ದೂರ. ನಾನೇನು ಅಂದ್ಕೊಂಡೆ, ಇವನು ತುಂಬ ಅಳ್ತಾ ಇರೋದು ನೋಡಿ ಯಾರಾದರೂ ಆಕ್ಸಿಡೆಂಟ್ ಮಾಡಿ ಹೋಗಿರ್ಬೋದು, ತುಂಬ ನೋವು ಆಗ್ತಿರ್ಬೋದು, ನೋಡೇ ಬಿಡೋಣ ಅಂದ್ಕೊಂಡು ನಮ್ಮ ಮನೆ ಕೆಳಗಡೆ ಇಲ್ಲೇ ಎಲ್ಲೋ ಇರ್ಬೋದು ಅಂದ್ಕೊಂಡು ನಾನು ಬಂದೆ. ಆದರೆ ಆ ಸೌಂಡು ಕೇಳ್ಕೊಂಡು ನಮ್ಮ ಮನೆ ಬಿಟ್ಟು ನೆಕ್ಸ್ಟ್ ರೋಡ್ ಬಿಟ್ಟು 3ನೇ ರೋಡಿಗೆ ನಾನು ಬಂದಿದ್ದೀನಿ. ಅಂದರೆ ಆ ಸೌಂಡು ನನ್ನ ಅಲ್ಲಿಂದ ಕರ್ಕೊಂಡು ಬಂದಿದೆ. ನನಗೇನಾಗುತ್ತೆ ಅನ್ನೋ ಭಯನೂ ನಾನು ಲೆಕ್ಕಿಸ್ತೀರ ಅಲ್ಲಿಂದ ಬಂದು ಅವನಿಗೆ ಸಮಾಧಾನ ಹೇಳಿ ಹೋಗೋ ಮಲ್ಕೊಳ್ಳೋ ಅಂಥೇಳಿ ಮಾತಾಡಿಸ್ಬಿಟ್ಟು ನಾನು ಬಂದೆ. ಆಮೇಲೆ ಅವನಿಗೆ ಸೌಂಡ್ ಕಮ್ಮಿ ಆಗೋಯ್ತು. ಸರಿ ನೋಡಿ ಅಲ್ಲಿಂದ ಮನೆಗೆ ಬರ್ತಾ ಇದ್ದೀನಿ. ನಾನು ಎಲ್ಲೋದ್ನೋ ಏನೋ ಅಂಥೇಳಿ ಜನಗಳು ಹೊರಗಡೆ ಬಂದು ನೋಡಲಿಲ್ಲ. ನಮ್ಮ ಬೆಕ್ಕುಗಳು ಮಾತ್ರ ಬಂದು ನೋಡ್ತಿದ್ದಾರೆ. ಬಂದು ಒಂದು ಅರ್ಧ ಗಂಟೆ ಬಂದು ಮಲ್ಕೊಂಡೆ. ಮತ್ತೆ ಇನ್ನೊಂಥರ ಸೌಂಡು, ಮಗು ಅಳೋ ಥರ ಸೌಂಡ್ ಸ್ಟಾರ್ಟ್ ಆಯಿತು. ನೋಡಿ ಇದೇ ಆ ಮಗು. ಇದು ನಮ್ಮ ರೋಡಲ್ಲೇ ಒಂದು ಹೋಟೆಲ್ ಇದೆ. ನಮ್ಮ ಮನೆ ಬಿಟ್ಟು ಸ್ವಲ್ಪ ದೂರ ಒಂದು ಹೋಟೆಲ್ ಇದೆ. ಅದ್ರ ಪಕ್ಕ ಇದು ಈ ಚಿಕ್ಕ ಬೇಬಿ ಹರಿಸ್ತಾ ಇದ್ದಾನೆ. ನಾನು ಸಡನ್ನಾಗಿ ಎಲ್ಲಿಂದ ಬಂತಪ್ಪ ಈ ಚಿಕ್ಕ ಬೇಬಿ ವಾಯ್ಸು ಅಂದ್ಕೊಂಡು ನಮ್ಮ ಮನೆ ಕೆಳಗಡೆ ಇರ್ಬೋದು ಅಂತ ಸುತ್ತ ನೋಡಿದೆ, ಎಲ್ಲೂ ಕಾಣಿಸ್ತಿಲ್ಲ. ಹಾಗೇ ಮುಂದೆ ಬಂದೆ. ಈ ಮಗು ಹರಿಸ್ತಾ ಇದ್ದಾನೆ. ಅಲ್ಲಿ ಯಾರೂ ಇಲ್ಲ. ಆ ಹೋಟೆಲ್ ಹತ್ರ ಮಾತ್ರ 2 ಗಂಡಸರಿದ್ರು. ನಾನು ಅವ್ರಿಗೆ ಕೇಳಿದೆ, ಈ ಮಗುನ ಯಾರು ಇಲ್ಲಿ ಬಿಟ್ಟೋರು, ಎಲ್ಲಿಂದ ಬಂತು ಅಂತ. ಅವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಈ ಮಗುನೂ ಅಷ್ಟೇ ಅರ್ಧ-ಮುಕ್ಕಾಲು ಗಂಟೆ ಹರ್ಚಿದ ಮೇಲೆ ನಾನು ಹೋಗಿದ್ದೀನಿ. ಏನು ಈ ಥರ ಆಗ್ತಾಯಿದೆ, ಏನಪ್ಪ ಈ ಥರ ಎಲ್ಲ ಆಯಿತು ಅಂಥೇಳಿ ನಾನು ಅವತ್ತು ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ. ಸರಿ ಅವನ್ನ ತೊಗೊಂಡು ಬಂದು ಸ್ವಲ್ಪ ಬೆಚ್ಚಗೆ ಮಲಗಿಸಿದ್ದೆ. ಗಡಗಡ ಅಂತ ನಡುಗ್ತಾ ಇದ್ದ. ಮಳೆ ಬೇರೆ ಲೈಟಾಗಿ ಬರ್ತಾಯಿತ್ತು.
ಮಲಗಿಸಿ ಆದಮೇಲೆ ಮುಂಜಾನೆ ನಾನು ಹಾಗೆಯೇ ಕೂತ್ಕೊಂಡಿದ್ದೆ, ಅವನ್ನ ಕಾಲ ಮೇಲೆ ಹಾಕ್ಕೊಂಡು. ತುಂಬ ಬೇಜಾರಾಗ್ತಾಯಿತ್ತು. ಸರಿ, ನನ್ನ ಮಗಳು ಬರ್ತಡೇ ಇತ್ತು, ಬೇಗ ಅವನಿಗೆ ಹಾಲು ಕೊಟ್ಬಿಟ್ಟು ಸ್ವಲ್ಪ ಮಲಗಿಸ್ಬಿಟ್ಟು ಲೈಟಾಗಿ ಮನೆ ಕ್ಲೀನ್ ಮಾಡಿ ಏನೇನೋ ಮಾಡಬೇಕು, ಹೊರಗಡೆ ಹೋಗಬೇಕು, ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರಬೇಕು, ಮನೇಲಿ ನಾಷ್ಟ ಏನು ಮಾಡೋದು ಬೇಡ ಅಂತ ಆ ಮೈಂಡಲ್ಲಿದ್ದೆ. ರಾತ್ರಿ ಎಲ್ಲ ಇದೆಲ್ಲ ಆಯ್ತಲ್ವ, ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಕೇಕ್ ತೊಗೊಬಂದು ಅವಳಿಗೆ ಕಟ್ ಮಾಡಿ ಅವಳಿಗೆ ವಿಶ್ ಮಾಡಿ ಅವಳು ಕೆಲ್ಸಕ್ಕೆ ಹೋದ್ಲು. ನಾನು ಮನೇಲಿ ಇವನ ಜೊತೆನಲ್ಲಿದ್ದರೆ ನನ್ನ ಕೆಲಸ ಆಗಲ್ಲ ಅಂತ ಹೇಳಿಬಿಟ್ಟು ಇವನು ಕೆಳಗಡೆನೇ ಇಳಿತಾ ಇರಲಿಲ್ಲ, ಒಂಥರ ಅಳ್ತಾ ಇದ್ದ ನೆನೆಸ್ಕೊಂಡು. ಕಾಲ ಮೇಲೆ ಹಾಕ್ಕೊಂಡು ಮಗುಗೆ ಉಯ್ಯಾಲೆ ಹಾಡ್ತಾರಲ್ಲ ಆ ಥರ ಮಾಡ್ತಾ ಇದ್ದರೆ ಸುಮ್ಮನೆ ಮಲಗ್ತಾ ಇದ್ದ. ಸರಿ, ಎಷ್ಟೊತ್ತು ಅಂತ ನಾನು ಹೀಗೆ ಇರೋದು, ಕೆಳಗಡೆ ಬಿಡೋಕ್ಕಾಗಲ್ಲ. ಬೆಕ್ಕುಗಳು ಭಯ ಪಡ್ತಿದ್ದಾರೆ ಮತ್ತು ನಮ್ಮ ಕನ್ವರು ಭಯ ಪಡ್ತಿದ್ದಾನೆ. ಅದು ನಮ್ಮ ಮನೇಲಿ ನಾನು ಇಟ್ಕೊಳ್ಳೋಕ್ಕಾಗಲ್ಲ ಇಷ್ಟೆಲ್ಲ. ಹಾಗಾಗಿ ನಮ್ಗೆ ಗೊತ್ತಿರೋ ಒಂದು ಹುಡುಗ ಇದ್ದರು, ಅವ್ರಿಗೆ ಕಾಲ್ ಮಾಡಿ ನಾವು ಹೇಳಿದ್ದೀವಿ, ಈ ಥರ ಒಂದು ಮಗು ಇದೆ, ಹುಡುಗ ತುಂಬ ಚೆನ್ನಾಗಿದ್ದಾನೆ, ಒಂದು 15-20 ದಿವಸದ ಮಗು ಇರ್ಬೋದು, ನೋಡಿ ತೊಗೊಳ್ತೀರಾ ಅಂತ, ಫೋಟೋ ಕಳಿಸಿ ಅಂತ ಹೇಳಿದರು. ನಾವು ಅವ್ನ ಫೋಟೋ ಕಳಿಸಿದ ಮೇಲೆ ಅವ್ರು ನೋಡಿ ಅವ್ರು ಖುಷಿಯಾಗಿದೆ, ಓಕೆ ತುಂಬ ಚೆನ್ನಾಗಿದ್ದಾನೆ, ಮುದ್ದಾಗಿದ್ದಾನೆ, ನಾನು ಇಟ್ಕೊಳ್ತೀನಿ, ಸಾಕೊಳ್ತೀನಿ ಅಂತ ಹೇಳಿದರು. ಓಕೆ ಅಂತ ಹೇಳಿ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಎತ್ಕೊಂಡು ಹೋಗಪ್ಪ ಅಂತ ನಾನು ಅವ್ರನ್ನ ಮಧ್ಯಾಹ್ನ ಕರೆದು ಕೊಟ್ಬಿಟ್ಟೆ. ಈ ಮಗುನ ಕೊಡುವಾಗ ಮನಸ್ಸೇ ಇರಲಿಲ್ಲ, ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ತುಂಬ ಮುದ್ದಾಗಿದ್ದ, ಕೊಡೋಕೆ ಇಷ್ಟ ಇರಲಿಲ್ಲ, ಆದರೂ ಕೊಡಬೇಕಾದಂಥ ಪರಿಸ್ಥಿತಿ. ಕೊಟ್ಬಿಟ್ಟು ತುಂಬಾ ಮನಸ್ಸಿಗೆ ಬೇಜಾರಾಯಿತು. ಆ ಹುಡುಗಗೆ ಹೇಳಿದೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅವ್ರು ಏನೂ ಯೋಚನೆ ಮಾಡಬೇಡಿ ಅಕ್ಕ, ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ತೊಗೊಂಡು ಹೋದರು. ಆದ್ರೂ ತಾಯಿ ಮಗುನ ದೂರ ಮಾಡಿದಾರಲ್ಲ ಯಾರೋ ಪುಣ್ಯಾತ್ಮರು, ಅವ್ರಿಗೇನು ಸಿಗುತ್ತೆ ಇದರಿಂದ? ತಾಯಿ ಮಗುನ ದೂರ ಮಾಡಿದ ಕರ್ಮ ಅಂತೂ ಅವ್ರಿಗೆ ತಟ್ಟದೆ ಬಿಡಲ್ಲ, ಇವತ್ತಲ್ಲ ನಾಳೆ ತಟ್ಟುತ್ತೆ. ದಯವಿಟ್ಟು ಈ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನಿಮ್ಮ ಮಕ್ಕಳನ್ನ ದೂರ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಅದನ್ನು ಒಂದು ಸತಿ ನೆನೆಸ್ಕೊಳ್ಳಿ. ಯಾವುದನ್ನೇ ಆಗಲಿ, ಬೆಕ್ಕಾಗಲಿ ನಾಯಿನಾಗಲಿ ತಾಯಿ ಮಕ್ಕಳನ್ನ ದೂರ ಅಂತೂ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ದೊಡ್ಡವ್ರು ಆದಮೇಲೆ ಅವರಷ್ಟಿಗೆ ಅವರೇ ದೂರ ಆಗೋಗ್ಬಿಡ್ತಾರೆ, ಎಲ್ಲೋ ಒಂದು ಕಡೆ ಬದುಕೊಳ್ತಾರೆ. ನೀವು ಈ ತಪ್ಪು ಕೆಲಸ ಮಾಡಿ ನೀವ್ಯಾಕೆ ಕರ್ಮಕ್ಕೆ ಗುರಿ ಹಾಕ್ತೀರಾ? ಪ್ರಾಣಿಗಳ ಮೇಲೆ ಸ್ವಲ್ಪ ಕರುಣೆ ತೋರಿಸಿ, ಸ್ವಲ್ಪ ದಯೆ ತೋರಿಸಿ, ಸ್ವಲ್ಪ ಪ್ರೀತಿ ಕೊಡಿ. ಆದರೆ ಇದೆಲ್ಲ ಮಾಡಿ ಆಗಲಿಲ್ವಾ, ಸುಮ್ಮನೆ ಬಿಟ್ಬಿಡಿ. ಅವ್ರು ಹೆಂಗೋ ಹೇಗೋ ಬದುಕೊಳ್ತಾರೆ, ಅವ್ರಿಗೆ ಸುಮ್ಮನೆ ಟಾರ್ಚರ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತಾ, ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.